ಆರ್ಎಸ್ಎಸ್ ವಿರುದ್ಧ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ನಡೆಸಿರುವ ವಿಚಾರವಾಗಿ ಮಡಿಕೇರಿಯಲ್ಲಿ ಸಂಸದ ಯದುವೀರ್ ಒಡೆಯರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯ ಅವರು ಇದೇ ನಿಲುವನ್ನ ಹೊಂದಿರುವಂತದ್ದು, ಅವರ ನಿಲುವು ಇದೇ ಆಗಿದ್ದು ಅಪಪ್ರಚಾರ ಮಾಡೋದು ಕಾಂಗ್ರೆಸ್ನವರ ನಡವಳಿಕೆಯಾಗಿದೆ ಅಂತ ಹೇಳಿ ಈಗ ಸಂಸದ ಯದುವೀರ್ ಅವರು ಹೇಳಿರುವಂತದ್ದು. ಇದು ಸಿದ್ದರಾಮಯ್ಯ ಅವರ ಅನಿರೀಕ್ಷಿತ ಹೇಳಿಕೆಯಲ್ಲ. ಬಿಜೆಪಿ ರಾಷ್ಟ್ರೀಯ ಪಕ್ಷವಾಗಿದ್ದು ಭಾರತದ ರಕ್ಷಣೆಯನ್ನ ಮಾಡಬೇಕಿದೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಬಿಜೆಪಿಯದು ಸುಭದ್ರ ಭಾರತದ ಗುರಿ. ಸಮಸ್ತ ಭಾರತೀಯರು ಬಿಜೆಪಿಯನ್ನ ಒಪ್ಪಿದ್ದಾರೆ. ಪರಿಣಾಮ 3 ಬಾರಿ ಕೇಂದ್ರದಲ್ಲಿ ಬಿಜೆಪಿ ಬಂದಿದೆ. ನಮ್ಮದು ಎಲ್ಲಾ ಧರ್ಮಕ್ಕೂ ಕೆಲಸ ಮಾಡುವ ಪಕ್ಷ. ಕಾಂಗ್ರೆಸ್ ಕೇವಲ ಕರ್ನಾಟಕದಲ್ಲಿ ಮಾತ್ರ ಉಸಿರಾಡ್ತಾ ಇದೆ. 2028ರಲ್ಲಿ ಈ ಉಸಿರಾಟವೂ ಕೂಡ ಇರಲ್ಲ. ಆ ಮಾಹಿತಿ ಕಾಂಗ್ರೆಸ್ ಪಕ್ಷದವರಿಗೆ ಸಿಕ್ಕಿದೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಕೊನೆಯ ಹೋರಾಟವಾಗಿ ಅಪಪ್ರಚಾರ ಇವರು ಮಾಡ್ತಿದ್ದಾರೆ. ಈ ಒಂದು ಅಪಪ್ರಚಾರವನ್ನ ಶುರು ಮಾಡಿದ್ದಾರೆ ಅನ್ನುವಂಥ ವಾಗ್ದಾಳಿಯನ್ನ ಈಗ ಯದುವೀರ್ ಅವರು ನಡೆಸಿರುವಂತದ್ದು. ಇದು ಅವರ ಹಿಂದೆಯಿಂದಾನು ಇದೇ ನಿಲುವಿತ್ತು. ಅವರು ಎಲ್ಲ ಅಪಪ್ರಚಾರ ಮಾಡೋದು ಈ ಕಾಂಗ್ರೆಸ್ಸಿನ ಒಂದು ರೀತಿ ಅದು ನಡವಳಿಕೆ. ನಾವೇನು ಅದೇನು ಅನಿರೀಕ್ಷಿತವಾದಂಥ ಹೇಳಿಕೆ ಅಲ್ಲ. ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಅಂದರೆ ಅದು ಪೇಟ್ರಿಯಾಟಿಸಮ್. ಭಾರತ ಮಾತೆಗೆ ನಮ್ಮ ಭಾರತವನ್ನು ರಕ್ಷಣೆ ಮಾಡಬೇಕಾಗಿದೆ. ಸುರಕ್ಷಿತವಾಗಿ ಸುಭದ್ರವಾದಂಥ ಒಂದು ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ಗುರಿ ಇಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ. ಇದು ಸತತ 3 ಬಾರಿಗೆ ಕೇಂದ್ರದಲ್ಲಿ ಒಪ್ಪಿರ್ತಕ್ಕಂಥದ್ದು. 22 ರಾಜ್ಯಗಳಲ್ಲಿ ನಮ್ಮದೇ ಆದಂತಹ ಸರ್ಕಾರ ಇದೆ, NDA ಸರ್ಕಾರಗಳು. ಸಮಸ್ತ ಭಾರತೀಯರು ಒಪ್ಪಿದ್ದಾರೆ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಏನು ಉದ್ದೇಶ ಇದೆ, ಏನಕ್ಕಾಗಿ ಕೆಲಸ ಮಾಡ್ತಾ ಇದೆ, ಅದು ಭಾರತಕ್ಕೋಸ್ಕರ. ಭಾರತ ಒಳಗೊಂಡಂತೆ ಎಲ್ಲ ಜನಾಂಗಕ್ಕೂ ಕೂಡ, ಎಲ್ಲ ಧರ್ಮದಕ್ಕೂ ಕೂಡ, ಎಲ್ಲರಿಗೂ ಕೂಡ ಕೆಲಸ ಮಾಡುವಂಥ ಪಕ್ಷ. ಎಲ್ಲರೂ ಕೂಡ ಇವತ್ತು ಏನು 3 ಅವಧಿ ಇದೆ ಪ್ರಧಾನಮಂತ್ರಿ ಅವರು, ಅದರಿಂದ ಲಾಭ ಪಡೆದಿದ್ದಾರೆ ಸಮಸ್ತ ಭಾರತೀಯರು. ಇವತ್ತು ಹೆದ್ದಾರಿಗಳು ನಿರ್ಮಾಣ ಮಾಡುವಾಗ ಬರೀ ನಾವು ಹಿಂದೂಗಳು ಬಳಸೋದಲ್ಲ, ಏರ್ಪೋರ್ಟ್ ಮಾಡುವಾಗ ಬರೀ ಹಿಂದೂಗಳು ಹೋಗ್ತಿಲ್ಲ, ಎಲ್ಲರೂ ಹೋಗ್ತಾ ಇದ್ದಾರೆ. ರೈಲ್ವೆಯಲ್ಲಿ ಬರೀ ಹಿಂದೂಗಳು ಹೋಗ್ತಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಇದು ಬರೀ ಅಪಪ್ರಚಾರ. ಯಾಕಂದರೆ ಕಾಂಗ್ರೆಸ್ಗೆ ಇವತ್ತು ಉಸಿರಾಡೋದಕ್ಕೆ ಬರೀ ಕರ್ನಾಟಕ ಇದೆ. 28ರಲ್ಲಿ ಅದು ಕೂಡ ಇರೋದಿಲ್ಲ. ಅದು ಇವ್ರಿಗೆ ಆಗಲೇ ಮಾಹಿತಿ ಬಂದಿದೆ.